ಕಾಶ್ಮೀರದಲ್ಲಿ ನಡೆದ ಘಟನೆಯನ್ನು ಕೇಳಿ ನಾವು ತುಂಬ ವ್ಯಾಕುಲರಾಗಿದ್ದೇವೆ. ಈ ರೀತಿ ಪ್ರವೃತ್ತಿ ಇದು ಮುಂದುವರಿದರೆ ನಮ್ಮ ಭಾರತ ದೇಶದಲ್ಲಿ ಸನಾತನ ಧರ್ಮ ಇದರ ಒಂದು ಅಸ್ತಿತ್ವವೇ ನಾಶವಾಗುತ್ತದೆ ಎಂಬಂಥ ಆತಂಕ ನಮಗೆ ಉಂಟಾಗಿದೆ. ಈ ದೃಷ್ಟಿಯಲ್ಲಿ ನಾವು ಬಹಳವಾಗಿ ಇದನ್ನು ಖಂಡಿಸ್ತಾ ಇದ್ದೇವೆ. ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಂಡು ಸೂಕ್ತವಾದಂಥ ಕ್ರಮವನ್ನು ದೀರ್ಘಕಾಲೀನವಾದಂಥ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೇವೆ. ಇದಲ್ಲದೆ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರತಕ್ಕಂತಹ ಘಟನೆ, ಕೇರಳ ಮೊದಲಾದ ಕಡೆ ನಡೀತಾ ಇರತಕ್ಕಂಥ ಘಟನೆ, ಇದನ್ನೆಲ್ಲ ಗಮನಿಸಿದಾಗ ಇದರ ಹಿಂದೆ ಒಂದು ಮಾಸ್ಟರ್ ಪ್ಲ್ಯಾನ್ ಇದೆ. ಬಹಳ ಒಂದು ಈ ಪ್ಲ್ಯಾನಿನ ಹಿಂದೆ ಸಕ್ರಿಯವಾಗಿದ್ದಾರೆ ಜನ ಎಂಬುದು ಗೊತ್ತಾಗ್ತಾ ಇದೆ. ಇದನ್ನು ಅಮೂಲವಾಗಿ ನಾವು ವಿಮರ್ಶೆ ಮಾಡಿ ಇದನ್ನು ಮೂಲ ಸಹಿತ ಪರಿಹಾರ ಮಾಡಬೇಕು. ಇದಕ್ಕೆ ಸರ್ಕಾರ ಒಂದು ದೊಡ್ಡ ಮಾಸ್ಟರ್ ಪ್ಲ್ಯಾನನ್ನು ಮಾಡಬೇಕು. ಈ ಒಂದು ಸಮಸ್ಯೆಯನ್ನು ಅದನ್ನು ಸಂಪೂರ್ಣವಾಗಿ ನಿವಾರಿಸಬೇಕು ಅಂತೇಳಿ ನಾವು ಒತ್ತಾಯಪೂರ್ವಕವಾಗಿ ಆಗ್ರಹಿಸ್ತಾ ಇದ್ದೇವೆ. ಹಿಂದೂಗಳ ಮೇಲೆ ಉದ್ದೇಶಪೂರ್ವಕವಾಗಿ ಆಕ್ರಮಣ ಮಾಡುವುದು ಇದು ಬಹಳ ಒಂದು ಆತಂಕಕಾರಿಯಾದಂಥ ವಿಷಯವಾಗಿದೆ. ಇಷ್ಟ ತನಕ ದುರಗಾಮಿಗಳು ಅವರು ಅದೇ ಒಂದು ಸ್ವೇಚ್ಛಾ ಪ್ರಕಾರ ಸಿಕ್ಕವರನ್ನು ನಿರಪರಾಧಿಗಳನ್ನು ಕೊಡ್ತಾ ಇದ್ದಾರೆ ಎನ್ನುವಂತಹ ಒಂದು ಭಾವನೆ ಇದೆ. ಈಗ ನೋಡಿದಾಗ ಹಾಗಲ್ಲ. ಇದು ಆಯುಧ ಜನಗಳನ್ನು ಹಿಂದೂಗಳನ್ನೇ ನಾಶ ಮಾಡತಕ್ಕಂಥ ಒಂದು ಹುನ್ನಾರ ಎನ್ನುವಂತಹ ಒಂದು ಅಂಶ ಈಗ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ದೃಷ್ಟಿಯಲ್ಲಿ ಇದನ್ನು ಕೇವಲ ಭಯೋತ್ಪಾದನೆ ಅಂತ ಹೇಳಿ ಕರೆಯಲಿಕ್ಕೆ ಬರುವುದಿಲ್ಲ. ಇದೊಂದು ಜಾಗತಿಕವಾದಂತಹ ಅಥವಾ ಬಹಳ ಪ್ರಬಲವಾದಂಥ ಷಡ್ಯಂತ್ರ ಎಂಬುದನ್ನು ನಾವು ಸಂಪೂರ್ಣವಾಗಿ ಅದನ್ನು ಗಮನಿಸಬೇಕು. ಅದಕ್ಕೆ ತಕ್ಕಂತೆ ಸೂಕ್ತವಾದ ಪರಿಹಾರವನ್ನು ಕೈಗೊಳ್ಳಬೇಕು ಅಂತ ನಾವು ಆಶಿಸ್ತೇವೆ.